ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದು ಗೋವಾ ಟ್ರಿಪ್ನ ಪಾರ್ಟ್ 2 ವೀಡಿಯೋ. ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಗೋವಾಗೆ ಹೋದಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಡೇ 2 ಆಗಿತ್ತು ಗೋವಾದಲ್ಲಿ ನಮ್ಮ ಟ್ರಿಪ್. ಕಲ್ಲಂಗುಟ್ಟೆ ಬೀಚಲ್ಲಿ ಒಂದು ಪ್ಯಾಕೇಜನ್ನು ತೊಗೊಂಡಿದ್ವಿ. ಡಬಲ್ ಡಕ್ಕರ್ ಕ್ರೂಸಲ್ಲಿ 4 hour ರೈಡ್ ಇತ್ತು. ಸೊ ಅದು ತೊಗೊಂಡಿದ್ವಿ. ಪರ್ ಪರ್ಸನ್ಗೆ 1200 ಅನಿಸುತ್ತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಹೇಗಿತ್ತು ಅಂತ ನೋಡಿ ನೀವು ಎಂಜಾಯ್ ಮಾಡಿ. ಟೋಟಲಾಗಿ ನಾವು 30+ ಮೆಂಬರ್ಸ್ ಇದ್ವಿ. ಹೋಗ್ತಾನೆ ತುಂಬ ಚೆನ್ನಾಗಿರೋ ವೈಬ್ಸ್ ಸಿಕ್ತು. ಕೆಲವೊಂದು ರಾ ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ. ಕಾಪಿರೈಟ್ ಬೀಳೋ ಕಾರಣದಿಂದ ನಾನು ಸ್ವಲ್ಪ ಸ್ಪೀಡ್ ಫಾರ್ವರ್ಡಿಂಗಲ್ಲಿ ಇಟ್ಟಿದ್ದೀನಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಆ ವೈಬ್ಸ್ ಅಂತೂ DJ ಇತ್ತು, ಡ್ಯಾನ್ಸ್ ಆಗಿರ್ಬೋದು, ಹಾಗೆ ಎನ್ವಿರಾನ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೇನು ಅಷ್ಟೇನು ಬಿಸಿಲು ಅನಿಸ್ತಾ ಇರಲಿಲ್ಲ. ಪ್ಯಾಕೇಜ್ ಬಂದುಬಿಟ್ಟು 1200 ಪರ್ ಪರ್ಸನ್. ಪ್ಯಾಕೇಜೆಲ್ಲ ಏನೆಲ್ಲ ಇನ್ಕ್ಲೂಡ್ ಇತ್ತು ಅಂತ ಹೋಗ್ತಾ ಹೇಳ್ತೀನಿ. रस्सी पकड़ के जाओ, रस्सी पकड़ो पहला. वन बाय वन अरे उसको रस्सी पकड़ा. रस्सी पकड़ के जाओ ना, नीचे जाओ. बड़ी गाड़ी को हमें ना लगता है बड़ा बन जाना है. ಲೈಫಲ್ಲಿ ಫಸ್ಟ್ ಟೈಮ್ ಸಮುದ್ರದ ಮಧ್ಯ ಹಾರ್ತಾ ಇದ್ದೀನಿ. ಸೊ ನೋಡ್ಬೋದು ನನ್ನ ಎಕ್ಸ್ಪ್ರೆಷನು. ಸಿಕ್ಕಾಪಟ್ಟೆ ಭಯ ಆಯಿತು ನನಗಂತೂ. ಸ್ಟಾರ್ಟಿಂಗು ಗೊತ್ತಿಲ್ಲ, ಫಸ್ಟೇ ನಾನೇ ಹೋದರೆ ಹೇಗಿರುತ್ತೋ ಏನೋ ಅಂತ. ಇಲ್ಲ ನಾನು ಹೋಗಲ್ಲ, ನೀವೇ ಹೋಗಿ ಅಂತ ಪ್ರಜ್ವಲ್ ಅವ್ರನ್ನ ಕಳಿಸ್ದೆ. ಆಮೇಲೆ ಒಂದು ಸತಿ ನಾವು ಜಂಪ್ ಮಾಡಿದ್ಮೇಲೆ ಮತ್ತೆ ಆ ಪ್ಲೇಸಿಂದ ಬರೋದಕ್ಕೆ ಮನಸ್ಸಾಗೋದಿಲ್ಲ. ನಾವು ಈ ಆ್ಯಕ್ಟಿವಿಟೀಸ್ನ ಚೂಸ್ ಮಾಡಿದ್ದು ಕಲ್ಲಂಗುಟ್ಟೆ ಬೀಚಲ್ಲಿ. ಅರೌಂಡು 12 o'clock ಆಗಿತ್ತು ನಾವು ಹೋಗಬೇಕಾದ್ರೆ. ಪ್ಯಾಕೇಜಲ್ಲಿ 1200 ಪರ್ ಪರ್ಸನ್ ಅಂತ ಇತ್ತು. ಅದರಲ್ಲಿ ಫುಡ್ ಏನೆಲ್ಲ ಇತ್ತು ಅಂತ ಹೇಳಿದ್ರೆ
ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ಹಾಗೆ ಪರ್ ಪರ್ಸನ್ಗೆ 2 ಬಿಯರ್ ಬಾಟಲ್ಸ್ ಇರುತ್ತೆ. ಮತ್ತು ಮಧ್ಯಾಹ್ನ ಲಂಚ್ ಇತ್ತು, ವೆಜ್ ಆರ್ ನಾನ್ ವೆಜ್ಜು ಎರಡೂ ಥರ ಸಿಗುತ್ತೆ. ಹಾಗೆ ಬರ್ತಾ ಸ್ನ್ಯಾಕ್ಸ್ ಇತ್ತು. ಫುಡ್ ಐಟಮ್ ಅಂತ ಬಂದರೆ ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ. ಹಾಗೆ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಕಯಾಕಿಂಗ್ ಇತ್ತು, ಸಿ ಜಂಪಿಂಗ್ ಇತ್ತು, ಹಾಗೆ ಫಿಶಿಂಗ್ ಮತ್ತು ಡಾಲ್ಫಿನ್ ಸೈಟಿಂಗ್ ಇರುತ್ತೆ. ಅದು ಜಸ್ಟ್ ಮೆನ್ಷನ್ ಮಾಡಿರ್ತಾರೆ, ನಮಗೆ ಪರ್ಟಿಕ್ಯುಲರಾಗಿ ಅಷ್ಟೊಂದು ಡಾಲ್ಫಿನ್ ಕಾಣಿಸೋದಿಲ್ಲ. ಹಾಗೆ ಸೈಟ್ ವಿಸಿಟಿಂಗ್ ಇತ್ತು, ಒಂದು 5 ಪ್ಲೇಸಸ್ನ ತೋರಿಸ್ತಾರೆ. ವರ್ತ್ ಅನಿಸುತ್ತೆ 1200ಗೆ ಇಷ್ಟೆಲ್ಲ ಕೊಟ್ಟು 4 ಅವರ್ಸ್ ನಾವಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ಆ್ಯಕ್ಟಿವಿಟೀಸ್ ತೊಗೊಳ್ತೀವಿ ಅಂತ ಹೇಳಿದ್ರೆ 1 ಡೇ ಕಂಪ್ಲೀಟಾಗಿ ಬೇಕಾಗತ್ತೆ. 2 o'clockಗೆ ನಮ್ಮನ್ನು AC ಬಸ್ಸಲ್ಲಿ ಅವರೇ ಪಿಕಪ್ಪು ಮತ್ತು ಡ್ರಾಪ್ ಮಾಡ್ತಾರೆ. ಸೊ ಆ ಪ್ಲೇಸ್ ಕರ್ಕೊಂಡು ಹೋಗಿ ನಮಗೆ ಸೈಟೆಲ್ಲ ವಿಸಿಟ್ ಮಾಡಿಸಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ ಮತ್ತೆ ಕರ್ಕೊಬಂದು ವಾಪಸ್ ಬಿಡ್ತಾರೆ. ನೆಕ್ಸ್ಟ್ ನಾವು ಕಯಾಕಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಇದಂತೂ ತುಂಬ ಚೆನ್ನಾಗಿತ್ತು. ನಮಗೆ ನಾವು ಬೇರೆ ಕಡೆ ಎಲ್ಲ ಕಯಾಕಿಂಗ್ ಮಾಡಿದ್ದೀವಿ, ಬಟ್ ಅಲ್ಲಿಗಿಂತ ಇಲ್ಲಿ ಡಿಫ್ರೆಂಟ್ ಆಗಿತ್ತು. ಸಮುದ್ರದಲ್ಲಿ ಅಲೆಗಳು ಬರೋದ್ರಿಂದ ನಮ್ಗೆ ಅಷ್ಟೊಂದು ಎಫರ್ಟ್ ಅನಿಸೋದಿಲ್ಲ, ತುಂಬಾ ಸ್ಮೂತಾಗಿ ಹೋಗುತ್ತೆ. ನಮ್ಮಿಬ್ಬರಿಗೂ ಸ್ವಲ್ಪ ನ್ಯಾಕ್ ಇತ್ತು ಯಾವ ಥರ ಹೋಗಬೇಕು ಅನ್ನೋದು, ಅದರಿಂದ ನಮಗಿನ್ನ ಈಸಿ ಆಯಿತು. ಸೊ ಇದು ಮುಗಿಸಿ ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ DJ ಡ್ಯಾನ್ಸ್. ಅದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹೋಗ್ತಾ ಅಂತೂ ಅಲ್ಲಿರೋರೆಲ್ಲ ನಮಗೆ ಫುಲ್ ಫ್ರೆಂಡ್ಸ್ ಥರ ಆಗಿಬಿಟ್ರು. ಸೊ ಫುಲ್ ಮಸ್ತಿ ಮಾಡಿದ್ದೀವಿ, ನೀವೇ ನೋಡಿ. DJ ಸಾಂಗ್ಸ್ ಅಂತೂ ನಾನು ಪ್ರಜ್ವಲ್ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ದಿವಸ ಆದಮೇಲೆ ನಾವಿಬ್ಬರು ಇಷ್ಟು ಡ್ಯಾನ್ಸ್ ಮಾಡಿರೋದು ಅಂತ ಅನಿಸುತ್ತೆ. ಸ್ವಲ್ಪ ಫ್ಯಾಮಿಲಿಯಿಂದ ಹಾಗೆ ವರ್ಕ್ ಲೈಫಿಂದ ದೂರ ಬಂದು ಈ ಥರ ಎಂಜಾಯ್ ಮಾಡೋದಾಗಿರ್ಬೋದು, ನಮಗೆ ನಾವು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಲೈಫಲ್ಲಿ ಏನೋ ಚೇಂಜಸ್ ಕಂಡಂಗೆ ಅನಿಸುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಪಲ್ಸ್ ಲೈಫಲ್ಲಿ.
ಸೊ ಹೇಗಿತ್ತು ನಮ್ಮ ಗೋವಾ ಟ್ರಿಪ್ ಡೇ 2. ಹಾಗೆ ಇಲ್ಲಿಂದ ನಾವಿವಾಗ ಹೋಗ್ತಾ ಇರೋದು ಬಾಗಾ ಬೀಚ್ಗೆ. ತುಂಬಾ ಲೇಟ್ ಆಗಿತ್ತು, ಸಂಜೆ ನಮಗೆ ಟ್ರಾಫಿಕ್ ಸಿಕ್ಕಿರೋದ್ರಿಂದ ಲೇಟ್ ಆಗಿತ್ತು. ಇಲ್ಲಾಂದರೆ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗೋ ಪ್ಲ್ಯಾನಲ್ಲಿದ್ವಿ. ಬಟ್ ಆಗಲಿಲ್ಲ, ಹೇಗಿದ್ವೋ ಹಾಗೆ ಹೊರಟ್ವಿ, ಜಸ್ಟ್ ನೋಡ್ಕೊಂಡು ಬರೋಣ ಅಂತ. ಯಾಕಂದರೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಬರಬೇಕಾಗಿತ್ತು. ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೇ ಹೋಗ್ತಾ ಹಾಗೆ ಬರ್ತಾ 2 ಟಿಕೆಟ್ನ ಮಾಡಿದ್ವಿ. ಹಾಗೆ ಅಗೋಡಾದಲ್ಲಿ ರೂಮ್ ಸಹ ಬುಕ್ ಮಾಡಿದ್ವಿ. ಬಟ್ ಪ್ರಜ್ವಲ್ ಅವರು ಎಕ್ಸ್ಟೆಂಡ್ ಮಾಡೋಣ ಇನ್ನೊಂದು ದಿವಸ ಅಂತ ಹೇಳ್ತಾಯಿದ್ರು. ಯಾಕಂದರೆ ನಮಗೆ ಸ್ಕೂಬಾ ಡೈವಿಂಗ್ ಮಾಡಬೇಕಂತ ಇತ್ತು, ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಾಡಬೇಕಂತ ಇತ್ತು. ಬಟ್ ನಮಗೆ ಟೈಮ್ ಇರಲಿಲ್ಲ. ಇನ್ ಕೇಸ್ ನಾವೇನಾದರೂ ಕ್ಯಾನ್ಸಲ್ ಮಾಡಿದರೆ ಟ್ರೈನ್ ಟಿಕೆಟ್ನ ಮತ್ತೆ ನಮಗೆ ಕನ್ಫರ್ಮ್ ಟಿಕೆಟ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಇರಲಿಲ್ಲ. ಸೊ ಹಾಗಾಗಿ ಹೋಗೋಣ ಇವಾಗ, ಮತ್ತೆ ಇನ್ನೊಂದು ಸತಿ ಯಾವತ್ತಾದರೂ ಬಂದ್ರಾಯಿತು ಅಂತ ಹೋದ್ವಿ. ಇದು ಬಾಗಾ ಬೀಚಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಾಗಾ ಬೀಚಲ್ಲಿ ನೈಟ್ ಅಟ್ಮಾಸ್ಫಿಯರ್. ಬಟ್ ನಮಗೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಇರೋಷ್ಟು ಟೈಮಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಇನ್ನು ಡೀಟೇಲ್ಸ್ ಎಲ್ಲ ನಾನು ಸಪ್ರೇಟ್ ವೀಡಿಯೋನ ಶೇರ್ ಮಾಡ್ತೀನಿ. ಇದರಲ್ಲೇ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಪ್ಯಾಕೇಜಸ್ ಏನೆಲ್ಲ ಇತ್ತು, ಎಕ್ಸ್ಪೆನ್ಸಸ್ ಎಷ್ಟಾಯಿತು, ಹಾಗೆ ಅಲ್ಲಿನ ರೆಂಟೆಡ್ ವೆಹಿಕಲ್ಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಸಪ್ರೇಟಾಗಿ ವೀಡಿಯೋನ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನೆಕ್ಸ್ಟ್ ಡೇ, ಅಂದರೆ ನಾವು ಚೆಕ್ಔಟ್ ಮಾಡುವಂತಹ ದಿನದ ಬ್ರೇಕ್ಫಾಸ್ಟ್ ಹೀಗಿತ್ತು. ಬ್ರೆಡ್ ಜಾಮ್ ಇತ್ತು, ಹಾಗೆ ಇಡ್ಲಿ, ಸಾಂಬಾರು, ಉಪ್ಪಿಟ್ಟು, ಕೇಸರಿ ಬಾತ್ ಈ ಥರ ಇತ್ತು. ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಇದು ನಾವಿದ್ದಂತಹ ರೆಸಾರ್ಟ್ ನೇಮ್ ಬಂದು ವ್ಯಾಲೆಂಟೈನ್ಸ್ ರಿಟ್ರೀಟ್ ಅಂತ. ಆಲ್ರೆಡಿ ನಾನು ಪಾರ್ಟ್ 1ನಲ್ಲಿ ನಮ್ಮ ರೂಮ್ ಟೂರ್ ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಹೊರಗಡೆ ಬಂದರೆ ಈ ಥರ ಗಾರ್ಡನಿಂಗ್ ಪ್ಲೇಸ್ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು, ನೀಟಾಗಿತ್ತು ಪ್ಲೇಸ್ ಅಂತೂ. ಸ್ವಿಮ್ಮಿಂಗ್ ಪೂಲ್ ಇತ್ತು. ಇಲ್ಲಿಂದ ನಮ್ಮ ರೂಮ್ ಸಹ ಕಾಣುತ್ತೆ. ಬಾಲ್ಕನಿಯಲ್ಲಿ ನಿಂತರೆ ನಮಗಿದಿಷ್ಟು ಪ್ಲೇಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಟ್ರೈನ್ ಇದ್ದಿದ್ದು 4 o'clockಗೆ, ಬಟ್ 1 hour ಜರ್ನಿ ಆಗುತ್ತೆ. ಹಾಗಾಗಿ ನಾವು 12 o'clockಗೆ ಹೊರಟ್ವಿ ಚೆಕ್ಔಟ್ ಮಾಡಿ. ಬರ್ತಾ ಏನಾದರೂ ಲಂಚ್ ಮಾಡೋಣ ಅಂತ ಈ ಪ್ಲೇಸಲ್ಲಿ ನಿಲ್ಲಿಸಿದ್ವಿ. ನೋಡ್ಬೋದು, ಥಾಲಿ ಥರ ನೋಡಿದ್ವಿ ಕಾಂಬೋದ್ರಲ್ಲಿ, ನೋಡೋಣ ಟ್ರೈ ಮಾಡೋಣ ಅಂತ ಹೊರಟ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಆ ಪ್ಲೇಸಲ್ಲಿದ್ದರೆ ಈ ರೆಸ್ಟೋರೆಂಟ್ನ ನೋಡಿದರೆ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನಾವೊಂದು ಫುಲ್ ಮೀಲ್ ತೊಗೊಂಡ್ವಿ, 2 ಪ್ಲೇಟು. ಚೆನ್ನಾಗಿತ್ತು, ಕ್ವಾಂಟಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ನಮ್ಮೂರ ಸ್ಟೈಲ್ ತಿಂದಂಗೆ ಅನ್ನಿಸ್ತು. ಹೀಗಿತ್ತು ನಮ್ಮ 2 ದಿನದ ಗೋವಾ ಟ್ರಿಪ್. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನಾವು ಗೋವಾದಿಂದ ಕುಂದಾಪುರಕ್ಕೆ ಹೊರಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.